ಇನ್ನು ಮಕರ ರಾಶಿ ಆಗಸ್ಟ್ ತಿಂಗಳ ಭವಿಷ್ಯ ಯಾವ ರೀತಿ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಹಾಗೂ ಪ್ರಥಮವಾಗಿ ಹೇಳಬೇಕಂದ್ರೆ ಉದ್ಯೋಗದಲ್ಲಿ ಯಾವ ರೀತಿ ಇದೆ. ಖಂಡಿತ ವೀಕ್ಷಕರೇ, ಅವರಿಗೆ ತುಂಬ ಚೆನ್ನಾಗಿದೆ ಉದ್ಯೋಗದಲ್ಲಿ. ಯಾವುದ್ಯಾವುದು ಕೆಲಸಕ್ಕೆ ವಿಳಂಬ ಆಗ್ತಾ ಇದೆ ಅವ್ರಿಗೆಲ್ಲವೂ ಸಹ ಕೆಲಸಕ್ಕೆ ಫಲ ಸಿಗ್ತದೆ. ಹಾಗೂ ಇತ್ತೀಚೆಗೆ ಏನಾಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ, ಒಳ್ಳೆ ಗೌರ್ಮೆಂಟ್ ಜಾಬ್ಗಳಲ್ಲಿ ಅಪ್ಲೈಗಳನ್ನು ಮಾಡ್ತಾ ಇದ್ದಾರೆ. ಹಾಗೂ ಅವಕಾಶಗಳನ್ನು ಚೆನ್ನಾಗಿ ಸಿಗ್ತಾ ಇದೆ ರೈಲ್ವೆ ಡಿಪಾರ್ಟ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಇಲ್ಲ ಗೌರ್ಮೆಂಟ್ಗಳಲ್ಲಿ. ಅಂಥವ್ರಿಗೆ ಮಕರ ರಾಶಿಯವರಿಗೆ ಒಳ್ಳೆ ಫಲ ಅನ್ನೋದೇ ಹೇಳ್ಬೋದು ನಾವು. ಯಾಕಂದರೆ ಅಂಥವ್ರು ಒಳ್ಳೆ ಒಂದು ಜಾಬ್ಗಳು ಪ್ರಯತ್ನ ಪಟ್ಟರೆ, ಯಾರು ಕೆಲಸ ಇಲ್ಲದೆ ಸ್ವಂತವಾಗಿ ಪ್ರಯತ್ನಗಳನ್ನು ಮಾಡಿಕೊಂಡು ಏನಾರ ಮಾಡಬೇಕು ಅಂತ ಛಲದಲ್ಲಿದ್ದರೆ ಅಂಥವರು ಈ ಒಂದು ಅವಕಾಶಗಳನ್ನು ಸದುಪಯೋಗಗಳನ್ನು ಮಾಡಿಕೊಳ್ಳಿ. ಖಂಡಿತ ನಿಮಗೆ ಈ ಆಗಸ್ಟ್ ತಿಂಗಳಲ್ಲಿ ಒಳ್ಳೆ ಫಲ ಸಿಗ್ತದೆ, ತೊಂದರೆ ಇಲ್ಲ. ಅದೇ ಥರ ವ್ಯಾಪಾರದಲ್ಲಿ ನೀವು ಸ್ವಂತವಾಗಿ ಯಾವುದೇ ವ್ಯಾಪಾರ ಅಭಿವೃದ್ಧಿ ವಿಚಾರ ಮಾಡಕ್ಕೆ ಹೋದರೆ ಖಂಡಿತ ವೀಕ್ಷಕರೇ, ವ್ಯಾಪಾರ ಅಂತ ಅಂದಾಗ ನಿಮಗೆ ಶನಿ ಅಧಿಪತಿ ಆಗಿರೋದು ವಕ್ರತನದಲ್ಲಿರೋದ್ರಿಂದ ಯಾವುದೇ ಕಾರಣಕ್ಕೂ ಎಂಥದೇ ಕಷ್ಟ ಇದ್ರೂ ಸಹ ಕಬ್ಬಿಣದ ವ್ಯಾಪಾರ, ಸಿಮೆಂಟು, ಜಲ್ಲಿ, ಮರಳು ಇಂಥದ್ರಲ್ಲಿ ಯಾವುದೇ ಕಾರಣಕ್ಕೂ ಕೈಗೂಡಿಸಬೇಡಿ. ಇವಾಗ ನಿಮಗೆ ಟೈಮ್ ಸರಿ ಇಲ್ಲ. ಹಾಗೂ ಲಿಕ್ಕರ್ ಅಂತ ಏನಂದರೆ ಈ ಡ್ರಿಂಕ್ಸ್ಗಳು ಆ ಥರ ಇದ್ದಾಗ ಆ ಥರದಲ್ಲೂ ಯಾವುದೇ ಕಾರಣಕ್ಕೂ ವ್ಯಾಪಾರಗಳನ್ನು ಮಾಡಕ್ಕೆ ಹೋಗಬೇಡಿ. ನೀವೇನೇ ಮಾಡಕ್ಕೆ ಹೋದ್ರೂ ಸಾತ್ವಿಕ ವಿಧಾನವಾಗಿ, ಅಂದರೆ ಬಟ್ಟೆ ಬಿಸ್ನೆಸ್ ಆಗಿರ್ಬೋದು, ಇಲ್ಲ ಶಾಪಿಂಗ್ ಮಾಲ್ಸು, ಇಲ್ಲ ಸ್ವಂತವಾಗಿ ಜ್ಯೂಸ್ ಅಂಗಡಿಗಳು, ಈ ಥರ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡಿಕೊಂಡಾಗ ಇನ್ನೊಂದು ನೀವು ಜ್ಯುವೆಲರ್ಸ್ ಶಾಪ್ಸ್ ಆ ಥರ ಮಾಡಿದ್ರೂ ನಿಮಗೆ ವ್ಯಾಪಾರ ಅಭಿವೃದ್ಧಿಗಳನ್ನು ಆಗ್ತದೆ. ಆದರೆ ಶನಿ ಅಧಿಪತಿ ಆಗಿರೋದ್ರಿಂದ ನಿಮಗೆ ನಷ್ಟ ಪ್ರಾಪ್ತಿ ಕೊಡೋದ್ರಿಂದ ಈ ಒಂದು ಶನಿಗೆ ಸಂಬಂಧಪಟ್ಟಂತೆ ಯಾವ ಕಬ್ಬಿಣದ ಬಿಸ್ನೆಸ್ಗಳನ್ನು ಮಾಡಕ್ಕೆ ಹೋಗಬೇಡಿ. ಇನ್ನು ಹಣಕಾಸಿನ ಸ್ಥಿತಿ ಯಾವ ರೀತಿ ಇದೆ, ಖಂಡಿತ ಶನಿ ಅಧಿಪತಿ ಆಗಿರೋದ್ರಿಂದ, ಶನಿ ವಕ್ರತನವಾಗಿರೋದ್ರಿಂದ ಏರು ಬೀಳುಗಳನ್ನು ನಿಮ್ಗೆ ಹಣಕಾಸಿನ ಸ್ಥಿತಿಗಳನ್ನು ಬರ್ತದೆ. ಹಾಗೆ ಯಾವುದೇ ಕಾರಣಕ್ಕೂ ಯಾರಿಗೇ ನಂಬಿ ನೀವು ದುಡ್ಡು ಕಾಸುಗಳನ್ನು ಕೊಡಕ್ಕೆ ಹೋಗಬೇಡಿ. ಈ ರೀತಿ ಮಾಡಿದ್ರೆ ನಷ್ಟ ಪ್ರಾಪ್ತಿಗಳನ್ನು ಆಗ್ತದೆ. ಹಾಗೂ ನೀವು ಇನ್ನೊಂದು ಏನೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೂ ಈ ಒಂದು ಟೈಮಲ್ಲಿ ಸ್ವಲ್ಪ ಯೋಚನೆ ಮಾಡಿ, ತಜ್ಞರಲ್ಲಾಗಲಿ, ಇಲ್ಲ ಹಿರಿಯರ ಹತ್ರ ಆಗಲಿ, ತಂದೆ ಹತ್ರ ಆಗಲಿ ಡಿಸ್ಕಸ್ ಮಾಡಿ ನೀವು ಹಣಕಾಸಿನಲ್ಲಿ ವಿಚಾರಗಳನ್ನು ಮಾಡ್ಕೊಂಡು ಹೋಗಿ. ಇನ್ನು ದಾಂಪತ್ಯದಲ್ಲಿ ಒಂದು ಕುಟುಂಬದ ವಿಚಾರದಲ್ಲಿ ಬಂದಾಗ ಅಣ್ಣನಿಗೂ ಹಾಗೂ ತಮ್ಮನಿಗೂ ಜಗಳಗಳು ಜಾಸ್ತಿ ಆಗ್ತದೆ. ಸ್ವಲ್ಪ ಆದಷ್ಟು ಜಾಗೃತಿಯಿಂದ ಇರಿ, ಹಾಗೂ ಅದನ್ನು ತಾಳ್ಮೆಯಿಂದ ಇರಿ. ಯಾವುದೇ ಕಾರಣಕ್ಕೂ ವಾದಗಳನ್ನು ಮಾಡಕ್ಕೆ ಹೋಗಬೇಡಿ. ಇನ್ನು ಮಕ್ಕಳ ವಿಷಯದಲ್ಲಿ ಜಾಗೃತಿಯಿಂದ ಇರಬೇಕಾಗ್ತದೆ. ಇನ್ನು ಈ ಒಂದು ಮಕರ ರಾಶಿಯವರಿಗೆ ಡ್ರೈವಿಂಗ್ ಫೀಲ್ಡಲ್ಲಿ ಇರೋರಿಗೆ ಆದಷ್ಟು ಹೇಳ್ತೀನಿ ವೀಕ್ಷಕರೇ, ಕಾರ್ ಡ್ರೈವಿಂಗ್ ಆಗಿರ್ಬೋದು, ಪಾಪ ಅವ್ರು ಕಷ್ಟಪಟ್ಟು ದುಡಿತಾರೆ. ಆಟೋ ಡ್ರೈವರ್ ಆಗಿರ್ಬೋದು, ಲಾರಿ ಡ್ರೈವರ್ಗಳಾಗಲಿ, ಬಸ್ಸವರಾಗಿರ್ಬೋದು, ಕಂಡಕ್ಟರ್ ಆಗಿರ್ಬೋದು, ಇಂಥ ಡ್ರೈವರ್ಗಳಾಗಿರ್ಬೋದು, ಅಂಥವ್ರಿಗೆ ಹೇಳ್ತೀನಿ ಸ್ವಲ್ಪ ಜಾಗೃತೆಯಿಂದ ಇರಿ. ಇವಾಗ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಅಷ್ಟು ನಿಮಗೆ ಒಳ್ಳೆಯ ಸಮಯ ಅನ್ನೋದಲ್ಲ. ಯಾಕಂದರೆ ಆಕ್ಸಿಡೆಂಟ್ ಆಗ್ಬೋದು, ಇಲ್ಲ ನೈಟ್ ಡ್ರೈವಿಂಗ್ ಮಾಡೋದು, ಇಲ್ಲ ನಿಮ್ಮ ಆರೋಗ್ಯದಲ್ಲಿ ಇದರಿಂದ ನಿಮ್ಗೆ ಆರೋಗ್ಯದ ಮೇಲೆ ಅತಿ ಹೆಚ್ಚಾದ ಪರಿಣಾಮ ಬೀಳುತ್ತೆ. ಆದಷ್ಟು ಎಚ್ಚರಿಕೆಯಿಂದ ಜಾಗೃತಿಯಿಂದ ಇರಿ, ಖಂಡಿತ ನಿಮಗೆ ಒಳ್ಳೆಯದಾಗಲಿ. ಪ್ರೀತಿ ಪ್ರೇಮ ವಿಷಯದಲ್ಲೂ ಸಹ ನೀವು ಏನು ಮಕರ ರಾಶಿಯವರು ಸಹ ತುಂಬ ಲವಲವಿಕೆಯಿಂದ ಇರೋದ್ರಿಂದ ಅವರು ಪ್ರೀತಿ ಪ್ರೇಮದಲ್ಲೂ ಸಹ ನಿಮಗೆ ಒಳ್ಳೆಯ ಭವಿಷ್ಯ, ಒಳ್ಳೆಯ ರೂಪ, ಒಳ್ಳೆಯ ವಿಚಾರದಲ್ಲೂ ಸಹ ಒಳ್ಳೆಯ ಸಂತೋಷವಾದ ವಾತಾವರಣ ಈ ತಿಂಗಳಲ್ಲಿ ನಿಮಗೆ ಚೆನ್ನಾಗಿ ಸಿಗುತ್ತೆ. ಏನು ತೊಂದರೆ ಅನ್ನೋದಾಗೋದಿಲ್ಲ. ಇನ್ನು ಮಕರ ರಾಶಿಯವರು ಪರಿಹಾರ ಮಾರ್ಗ ಯಾವ ರೀತಿ ಇದೆ ಅಂತಂದರೆ, ನೀವು ಪ್ರತಿ ಶನಿವಾರ ದಿನ ಶನೇಶ್ವರ ಓಂ ಶಂ ಶನೇಶ್ವರಾಯ ನಮಃ ಇದು 108 ಬಾರಿ ನೀವು ಪಠನೆ ಮಾಡಿ ಶನೀಶ್ವರನಿಗೆ ಅರ್ಪಣೆಗಳನ್ನು ಮಾಡಬೇಕಾಗ್ತದೆ. ಈ ರೀತಿಯಲ್ಲಿ ಮಾಡಿಕೊಂಡು ಹೋದಾಗ ನಿಮ್ಮ ಒಂದು ಅಂಧಕಾರದಲ್ಲಿರುವ ಸಮಸ್ಯೆಗಳೆಲ್ಲವೂ ನಿವಾರಣೆಗಳನ್ನು ಆಗ್ತದೆ. ಹಾಗೂ ನಿಮಗೆ ವಾರ ಯಾವುದು ಅಂದರೆ ಶನಿವಾರ ಹಾಗೂ ಬುಧವಾರ ನೀಲಿ ಹಾಗೂ ಕಪ್ಪು ಬಟ್ಟೆ ಹಾಗೂ 8 ಹಾಗೂ 4 ಈ ಒಂದು ಸಂಖ್ಯೆಗಳು ಸಮಸಂಖ್ಯೆಗಳು ನಿಮಗೆ ಅವಲಂಬಿತವಾಗಿ ಇರ್ತದೆ ವೀಕ್ಷಕರೇ. ಇನ್ನು ಅತಿ ಹೆಚ್ಚಾಗಿ ನೀವು ಇದನ್ನು ಭವಿಷ್ಯದ ಮಾರ್ಗಗಳನ್ನು ತಿಳ್ಕೋಬೇಕು ಅಂದರೆ ಖಂಡಿತ ಕರೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.